ಸಕ್ಕರೆ ನಾಡಿನ ಕನ್ನಡ ಚಿತ್ರ ಪ್ರೇಮಿಗಳೇ, ರೆಬಲ್ ಸ್ಟಾರ್ ಅಂಬರೀಶ್ ರವರ ಅಭಿಮಾನಿಗಳೇ, ಇವತ್ತು ಚರಿತ್ರೆಯಲ್ಲಿ ಬರೆದಿರುವಂತಹ ಒಂದು ದಿನ. ಯಾರು ಊಹಿಸಲಾರದಂತ ಈ ದಿನ ಸಾವಿರಾರು ಜನ ಅಲೆ 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 ಆಗಿ ಬಂದು ಅಂಬರೀಶ್ ಅಣ್ಣನ ಕುಟುಂಬಕ್ಕೆ ನಾವೆಲ್ಲ ಇದ್ದೀವಿ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅಂತ ಇವತ್ತು ನೀವು ಆ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದೀನಿ. ಜಾಸ್ತಿ ನಾನು ದೊಡ್ಡಣ್ಣ ಈ ಮಧ್ಯ ಒಂದೆರಡು ವರ್ಷದಿಂದ ನಾವಿಬ್ರು ಜಾಸ್ತಿ ಅಣ್ಣನ ಜೊತೆಲಿ ಓಡಾಡ್ತಾ ಇದ್ವಿ. ಓಡಾಡ್ತಾ ಇರೋ ಸಂದರ್ಭದಲ್ಲಿ ರಸ್ತೆಯಲ್ಲಿ ಯಾರಾದ್ರೂ ನಮಸ್ಕಾರ ಅಣ್ಣ, ಊಟ ಆಯ್ತಣ್ಣ, ತಿಂಡಿ ಆಯ್ತಣ್ಣ ಅಂದ್ರೆ ಊಟ ಆಯ್ತು ತಿಂಡಿ ಆಯ್ತು ಅಂತ ಸಂತೋಷವಾಗಿ ಮಾತಾಡೋರು. ಯಾರಾದ್ರೂ ಅಣ್ಣ ಮಂಡ್ಯ ಕಣ್ಣು ಅಂದ್ರೆ ಅಯ್ಯೋ ನನ್ನ ಮಗನ ಇಲ್ಲಿದೆ, ಅಯ್ಯೋ ಬರ ಬರ ಬರೋ ಅನ್ನೋರು. ಅದು ಏನು ಆ ಅಣ್ಣಂಗೆ ಮಂಡ್ಯ ಅನ್ನೋ ಮಾತು ಕೇಳಿದ ತಕ್ಷಣ ಏನ್ ಆನಂದ ಆಗ್ತಾ ಇತ್ತು ಅಂದ್ರೆ ಅದೇನ್ ಪ್ರೀತಿನೋ ಗೊತ್ತಿಲ್ಲ. ಆ ಪ್ರೀತಿಗೆ ನೀವು ಇವತ್ತು ತೋರ್ಸಿದ್ರಿ. ಅಂಬರೀಶ್ ಅಣ್ಣ ದೊಡ್ಡಣ್ಣ ಹೇಳ್ದಂಗೆ ಬಗೆದು ತೋರ್ಸಿದ್ರಿ. ಇವತ್ತು ನಮ್ಮ ಎದೆಯಲ್ಲಿ ಅಂಬರೀಶ್ ಅಣ್ಣ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ. ಇವತ್ತು ಇನ್ನೇನು ಹತ್ರ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಬರ್ತಾ ಇರೋಂಥ ಸಂದರ್ಭದಲ್ಲಿ ಏನೇನು ನಡೀತಾ ಇದೆ, ಒಂದು ಹೆಣ್ಣು ಮಗು, ಒಂದು ಹೆಣ್ಣು ಈ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇರುವಂತ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಮಂಡ್ಯ ಜನರ ಪ್ರೀತಿಗೋಸ್ಕರ ಮಣಿದು ರಾಜಕಾರಣಿಯಾಗಿ ಗುರುತಿಸ್ಕೊಳ್ಳೋದಕ್ಕೆ ನೀವೆಲ್ಲರೂ ಆಸೆ ಪಟ್ಟಿದ್ದಕ್ಕೆ, ನಿಮ್ಮೆಲ್ಲರ ಆಸೆನ ಪೂರೈಸೋದಕ್ಕೋಸ್ಕರ ಸುಮಲತಾ ಅವರು ನಿಮ್ಮ ಮಧ್ಯ ಅಣ್ಣನ ಜೊತೆಯಲ್ಲಿ ಯಾವ ತರ ನೀವಿದ್ರೋ ಆ ತರ ನೀವು ಸುಮಲತಾ ಅವ್ರನ್ನ ಇರಬೇಕು ಅಂತ ಆಸೆ ಪಟ್ರು. ಅವ್ರು ಇವತ್ತುವರೆಗೂ ನಿಮ್ ಜೊತೆಲೇ ಇದ್ದಾರೆ. ಇಷ್ಟು ದಿನ ಅವರು ಆ ನೋವು ಯಾವ್ಯಾವ ಮಾತುಗಳಿಗೆ ಏನೇನು ಮನಸ್ಸನ್ನ ಎಷ್ಟು ನೋವು ತಿಂದಿದ್ದಾರೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದು ಮಂಡ್ಯ ಜನಕ್ಕೋಸ್ಕರ ಮಾತ್ರ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಆಮಿಷಕ್ಕೂ ಒಡ್ಡದೆ ಸುಮಲತಾ ಅವ್ರನ್ನ ಕೈ ಬಿಡಬೇಡಿ, ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಮಂಡ್ಯದ ಒಂದು ಇತಿಹಾಸದಲ್ಲಿ ಆಗದೇ ಇರುವಂತ ಕೆಲಸಗಳು ಖಂಡಿತವಾಗ್ಲೂ ಮಾಡುವಂತ ಒಂದು ಹೆಣ್ಣು, ನಿಮ್ಮ ಮನೆ ಗೌಡ್ತಿ, ನಿಮ್ಮ ಮನೆ ಸೊಸೆ, ನಿಮ್ಮ ಮನೆ ಮಗಳು, ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಯಾವುದೇ ಆಸೆಗೂ ನೀವು ಮಣಿಬೇಡಿ. ನನ್ನ ಮಾತು ಮುಗಿಸ್ತೀನಿ. ಜೈ ಅಂಬರೀಶ್ ಅಣ್ಣ.